ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಸಿರಿ ಬ್ಲಾಗ್ಸ್ ಕನ್ನಡ. ಇವತ್ತು ನಾನು ಮಾರ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡ್ರಿ. ನಾನು ಅಂದ್ಕೊಂಡೆ ಸ್ವಲ್ಪ ಬ್ರೆಡ್ ಕೂಡ ರಿಮೈನಿಂಗ್ ಇತ್ತು, ಹಾಗಾಗಿ ಅದನ್ನು ಬ್ರೆಡ್ ಯೂಸ್ ಮಾಡಿಕೊಂಡು ಏನಾದರೂ ರೆಸಿಪಿನ ಮಾಡ್ಕೋಬೇಕಂದ್ರೆ ಬ್ರೆಡ್ ಆಮ್ಲೆಟ್ ಅಂತೂ ಬೋರ್ ಆಗೈತೆ ರೀ. ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ಕೊಡ್ತೀನಿ. ಯೂಶ್ವಲಿ ನೀವೆಲ್ಲ ಈ ರೆಸಿಪಿನ ಮಾಡಿರಕ್ಕಿಲ್ಲ ಅಂತ ಅಂದ್ಕೊತೀನಿ. ಭಾಳ ಸಿಂಪಲ್ ರೆಸಿಪಿ ರೀ, ಕ್ವಿಕ್ಕಾಗಿ 5 ಮಿನಿಟ್ ಒಳಗೆ ನೀವು ಕೂಡ ಮನೆಯೊಳಗೆ ಮಾಡ್ಕೊಂಡು ನೋಡಿರಿ. ಈ ಚಳಿಗಾಲದೊಳಗೆ ಸೂಪರ್ ಫುಡ್ ಅಂತ ಹೇಳ್ಬೋದು, ಅಂದರೆ ಟೇಸ್ಟಿ ಫುಡ್ ಅಂತ ಹೇಳ್ಬೋದು ರೀ. ಏನಪ್ಪ ಅಂದ್ರೆ 1-2 ಉಳ್ಳಾಗಡ್ಡಿ ತೊಗೊಂಡ್ರಿ, ಕಟ್ ಮಾಡ್ಕೊಂಡಿದ್ದು ಈ ಥರ ಉದ್ದುದಾಗಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು 4-5 ಟೇಬಲ್ ಸ್ಪೂನ್ ಆಯಿಲ್ ಆದಮೇಲೆ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು. ಚಿಲ್ಲಿ ಆಪ್ಷನಲ್ ರೀ. ಇವಾಗ ಒಂದು ದೊಡ್ಡ ಗಡ್ಡೆಷ್ಟು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು ಇದು ಹಾಕ್ಕೊಂಡು ನಾನು ಇದು ಕ್ರಷ್ ಮಾಡ್ಕೊತೇನೆ ರೀ. ಇವಾಗ ಕೊತ್ತಂಬರಿ ಇದ್ರೆ ಹಾಕೋರಿ, ಇಲ್ಲಾಂದರೆ ಇಲ್ಲ. 1 ಟೇಬಲ್ ಸ್ಪೂನಷ್ಟು ಖಾರ ಪುಡಿ, ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು, ಇಲ್ಲ ಕಡಿಮೆ ಮಾಡ್ಕೊಬೋದು ರೀ. ನನಗೆ ಜಾಸ್ತಿ ಬೇಕಂತ ಸ್ವಲ್ಪ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈ ಥರ ನಾನು ಎಲ್ಲ ಫುಲ್ ಏನಿಲ್ಲ ಈ ಥರ ಸಣ್ಣ ಮಟ್ಟ ಜಜ್ಕೊಂಡ್ಬಿಡ್ತಾನೆ ರೀ. ಈ ಕಡೆ ಕೂಡ ಆನಿಯನ್ ಕೂಡ ಗೋಲ್ಡನ್ ಬ್ರೌನ್ ಆಯ್ತು ರೀ, ಟಿಲ್ ಇಷ್ಟ ಆಗಬೇಕು ರೀ. ಇದಾದಮೇಲೆ ಸ್ವಲ್ಪ 2 ಎಗ್ನ ಒಡೆದು ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಕಾರ್ನರ್ ಒಳಗೆ ಸ್ವಲ್ಪ ನೀರು ಹಾಕ್ಕೊತಾನೆ ಅಷ್ಟೇ ರೀ. ಅದಾದಮೇಲೆ ಏನಿಲ್ಲ ಅದನ್ನ ಕವರ್ ಮಾಡಿ ಲೋ ಫ್ಲೇಮ್ ಒಳಗೆ 2 to 3 ಮಿನಿಟ್ಸ್ ಇಷ್ಟ ಬಿಡ್ತಾನೆ ರೀ. ಇವಾಗ ನಾನು ಬ್ರೆಡ್ ತೊಗೊಂಡೇನಿ ರೀ. ಬೇಕಾದ್ರೆ ನೀವು ಇದಕ್ಕೆ ಚಪಾತಿ ಪರೋಟ ಏನಾದರೂ ತೊಗೋರಿ, ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಇವಾಗ ಆಯಿಲ್ ಹಾಕ್ಕೊತದೆ, ನನ್ನ ಹತ್ರ ಬಟರ್ ಖಾಲಿ ಆಗಿತ್ತು ರೀ. ಆಯಿಲ್ ಹಾಕ್ಕೊತದೀನಿ, ಸ್ವಲ್ಪ ಖಾರ ಪುಡಿ ಇರಲಿ ಅಂತ ಅಷ್ಟೇ ರೀ. ಈ ಥರ ಸ್ವಲ್ಪ 1 ನಿಮಿಷ ಅಷ್ಟು ಬೇಯಿಸ್ಕೋಬೇಕು ರೀ. ಭಾಳ ಚಲೋ ಅನಿಸ್ತೈತಿ ಇದು ಕಾಂಬಿನೇಷನ್. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಮುಗೀತು ನೋಡ್ರಿ, ಇಷ್ಟ ಸಿಂಪಲ್. ಬಟ್ ಏನಂದ್ರೆ ಸ್ವಲ್ಪ ಎಗ್ ಯೋಕ್ ಏನೈತಿ ಸ್ವಲ್ಪ ರನಿ ಇದ್ರೆ ಚಲೋ ಅನಿಸ್ತೈತಿ. ಯಾರಿಗೆಲ್ಲ ಸ್ವಲ್ಪ ಹಾಫ್ ಫ್ರೈ ಇಷ್ಟಪಡ್ತೀರಿ ಅವರು ಕೂಡ ಟ್ರೈ ಮಾಡಿ ನೋಡ್ರಿ, ಸೂಪರ್ ಆಗಿರ್ತೈತೆ ಅಂತ ಹೇಳ್ತೀನಿ. ಮತ್ತು ಈವ್ನಿಂಗ್ ಕೂಡ ಸ್ವಲ್ಪ ಶಾಪಿಂಗ್ ಅಂತ ಹೋದ್ವಿ. ನಿಮ್ಗೆ ಗೊತ್ತಿರ್ಬೋದು, ಪ್ರೀವಿಯಸ್ ಯಾರೆಲ್ಲ ವಿಡಿಯೋ ನೋಡಿದ್ರಿ ಗೊತ್ತಿರ್ತೈತಿ. ನನ್ನ ಮಗಂದು January 26th ಬರ್ತ್ಡೇ ಐತಿ. ಹಾಗಾಗಿ ಅದ್ರ ಸಲುವಾಗಿ ಪ್ರಿಪ್ರೇಷನ್ಗೆ ನಾನು ಸ್ವಲ್ಪ ಶಾಪಿಂಗ್ ಅಂತ ಹೋಗಿದ್ದೆ ರೀ. ಯೂಶ್ವಲಿ ನಾನು ಆಲ್ರೆಡಿ ಶಾಪಿಂಗ್ ಮಾಡೀನಿ ರೀ, ಆನ್ಲೈನ್ ಒಳಗೆ ಆಯಿತು. ಆಮೇಲೆ ಈ ಥರ ಜುಡಿಯೋಕ್ಕೆ ಹೋಗಿದ್ದೆ ರೀ ಲಾಸ್ಟ್ ಟೈಮ್. ಬಟ್ ಅದು ಡೈಲಿ ಯೂಸಿಗೆ ತೊಗೊಂಡ್ಬಿಟ್ಟೆ ರೀ. ಅಂದ್ರೆ ಆ ಥರ ಬರ್ತ್ಡೇ ಸ್ಪೆಷಲ್ ಅಂತ ಏನು ಇರಲಿಲ್ಲ. ಹಾಗಾಗಿ ನಾನು ಮಾರ್ಕೆಟ್ಗೆ ಹೋದ್ರೆ ಆಯ್ತು ಅಂದ್ರೆ ಮಾರ್ಕೆಟಿಗೆ ಬಂದವಿ. ಫಸ್ಟ್ ನಾನು ಮಾರ್ಕೆಟ್ ಹೋದ ತಕ್ಷಣ ಮಾಡೋ ಕೆಲಸ ಅಂದ್ರೆ ಫಸ್ಟ್ ಇದೆ ನೋಡ್ರಿ, ಫಸ್ಟ್ ಪಾನಿಪುರಿ ತಿಂತೀವಿ. ಅದಾದಮೇಲೆ ಬೇರೆ ಕೆಲಸ ರೀ. ಇವಾಗ ಈ ಕಡೆ ಎಲ್ಲ ಶಾಪಿಂಗ್ಗೆ ಬಂದ್ವಿ ರೀ. ನನಗೆ ಈ ಕಡೆ ಅಷ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಇಬ್ಬರು ಮಕ್ಕಳು ಹಿಡ್ಕೊಂಡು ನಾ ವಿಡಿಯೋ ಮತ್ತು ನೋಡೋಕ್ಕೂ ಹೋಗಲ್ಲ, ಸರಿಯಾಗಲ್ಲ ಅಂದು ಮನೆಯೊಳಗೆ ಹೋದ್ಮೇಲೆ ತೋರಿಸಿದ್ರೆ ಆಯ್ತಂತ ಬಂದುಬಿಟ್ಟೆ ರೀ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಸಿರಿ ಬ್ಲಾಗ್ಸ್ ಕನ್ನಡ. ಬರ್ರಿ, ಹಂಗಂದ್ರೆ ನಾನು ಇವತ್ತು ಸ್ವಲ್ಪ ಆನ್ಲೈನಿಂದ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೆ. ಅಂದರೆ ನನ್ನ ಮಗನಿಗೆ ಇವಾಗ 3 ವರ್ಷ ರೀ. ಅವ್ರ ಪಪ್ಪಾದು ಒಂದು ಈ ಥರ ಓಲ್ಡ್ ಪಿಕ್ಚರ್ ಐತ್ರಿ, ಅದಕ್ಕೆ ಸ್ವಲ್ಪ ರೀಕ್ರಿಯೇಟ್ ಮಾಡೋಣ ಅಂತ ಪೊಲೀಸ್ ಡ್ರೆಸ್ನ ತರಿಸೀನಿ ನೋಡಿರಿ. ಅಂದರೆ ರೇಟ್ ಕೂಡ ಭಾಳ ಕಡಿಮೆ ಐತ್ರಿ. ಐ ಥಿಂಕ್ ಇದು 250-300 ಅಷ್ಟೇ. ಯಾಕಂದರೆ ಇದು ನಾವು ರೆಗ್ಯುಲರ್ ಏನು ಹಾಕಂಗಿಲ್ಲಲ್ಲ, ಜಸ್ಟ್ ಒಂದು ಫೋಟೋ ಶೂಟಿಗೆ ಬೇಕಾಗಿತ್ತು. ಹಾಗಾಗಿ ಇದು ಪೊಲೀಸ್ ಡ್ರೆಸ್ ತರ್ಸೀನಿ ನೋಡಿರಿ, ಚಂದ ಐತಿ. ಬಟ್ ಬೇರೆ ಆಪ್ಷನ್ ಇರಲಿಲ್ಲ ರೀ ಇದು ಫ್ಲಿಪ್ಕಾರ್ಟ್ ಒಳಗೆ. ಇದು ಒಂಥರ ಸೆಕ್ಯೂರಿಟಿ ಗಾರ್ಡ್ ಥರ ಐತಿ ಯೂನಿಫಾರ್ಮ್, ಬಟ್ ಎಲ್ಲ ಹಾಕಿದ ಮೇಲೆ ಕರೆಕ್ಟ್ ಆಗುತ್ತೆ ರೀ. ಇದು ನೋಡ್ರಿ, ಪ್ಯಾಂಟ್ ಕೊಟ್ಟಾರ, ಕ್ವಾಲಿಟಿನೂ ಅಡ್ಡಿ ಇಲ್ಲ ರೀ, ಚಲೋ ಐತಿ. ಕಾಟನ್ ಮಟೀರಿಯಲ್ ಇದ್ದಂಗೆ ಐತಿ. 250 ಇಷ್ಟೆಲ್ಲ ಸಿಗ್ತೈತೆ ಅಂದ್ರೆ ಅಡ್ಡಿ ಇಲ್ಲ ನೋಡ್ರಿ. ಮಕ್ಳಿಗೆ ಏನಾರ ಫ್ಯಾನ್ಸಿ ಡ್ರೆಸ್ ಏನಾರ ಇದ್ರೆ ನೀವು ತೊಗೋಬೋದು. ಇಲ್ಲಿ ಗನ್ ಹಾಕೋಕ್ಕೆ ಅದು ಬೆಲ್ಟ್ ಕೊಟ್ಟಾರ್ರಿ, ಗನ್ ಇಡೋಕ್ಕೆ ಒಂದು ಪರ್ಸ್ ಪಾಕೆಟ್ ಥರ ಕೊಟ್ಟಾರ. ಇದೊಂದು ಚೈನ್, ಈ ಥರ ಗನ್ ಕೂಡ ಕೊಟ್ಟಾರ. ನನಗೆ ಕ್ಯೂಟ್ ಅನ್ನಿಸ್ರಿ, ಅದಕ್ಕೆ ಒಂದು ಸಲ ತೋರಿಸಿದ್ರೆ ಆಯ್ತು ಅಂದ್ಕೊಂಡೆ. ಮಕ್ಕಳಿಗೆ ಏನಾರ ಫ್ಯಾನ್ಸಿ ಡ್ರೆಸ್ ಆಯಿತು ಅಥವಾ ಏನೋ ಒಂಥರ ಎಲ್ಲದು ಮಾಡಿ ನೋಡ್ಬೇಕಲ್ರಿ ಮಕ್ಕಳಿಗೆ. ನೋಡ್ರಿ ಹೆಂಗೈತಿ, ಕ್ವಾಲಿಟಿನೂ ಅಡ್ಡಿ ಇಲ್ಲ ರೀ. ಸಾಕೇನಿದ್ದನ್ನು ದಿನ ಹಾಕೋದಲ್ಲಲ್ರಿ, ಯಾವಾಗಾರ 1-2 ಸಲ ಫೋಟೋ ತೆಗೆದು ಮಕ್ಕಳಿಗೆ ಹಂಗೆ ಆಟ ಆಡೋಕ್ಕಂತ ಅಷ್ಟೇ ರೀ. ಚಂದ ಐತ್ರಿ. ಆಮೇಲೆ ಇನ್ನೊಂದು ನನ್ನ ಮಗಗೆ ಬರ್ತ್ಡೇ ಐತಲ್ರಿ, ಅದ್ರ ಸಲುವಾಗಿ ನಾನು ಒಂದು ಶೂ ಕೂಡ ಆರ್ಡ್ರ್ ಮಾಡಿದ್ವಿ ರೀ. ಇದು 300 ಏನೋ ಇದೆ. ಏನು ನೋಡಿ, ಭಾಳ ಚಂದ ಐತಿ. ಇದು ನೋಡೋಕೆ ಹಿಂಗೆ ಅನಿಸತ್ತೆ ರೀ, ಅಂದ್ರೆ ಕ್ವಾಲಿಟಿ ವೈಸ್ ಓಕೆ ರೀ, ಅಷ್ಟಿದು ಇಲ್ಲ, ಅಡ್ಡಿ ಇಲ್ಲ ರೀ, ಒಂಥರ ಡಿಫ್ರೆಂಟ್ ಐತಿ. ಆಮೇಲೆ ಇದು ಲೈಟಿಂಗ್ ಗೊತ್ತಾಗ್ತಾ ಇಲ್ಲ ನೋಡಿರಿ. ಈ ಶೂ ಐತಲ್ರಿ, ಈ ಕಡೆ ಅವರು ಓಡಾಡಿದಾಗ ಪ್ರೆಸ್ ಆದ್ರೆ ಲೈಟ್ ಹತ್ತೈತೆ ರೀ. ಇಲ್ಲಿ ಒಳಗಡೆ ಪ್ರೆಸ್ ಮಾಡಿದ್ರೆ ಲೈಟ್ ಹತ್ತೈತಿ. ಏನೋ ಚಂದ ಕಾಣ್ತೈತಿ, ನೈಟ್ ಟೈಮು ಚಂದ ಕಾಣ್ತೈತೆ ಅಂತ ಇದು ತೊಗೊಂಡೆ. ಮತ್ತು ಸ್ವಲ್ಪ ಮಾರ್ಕೆಟ್ಗೂ ಹೋಗಿದ್ರಿ, ಅಲ್ಲಿ ಸ್ವಲ್ಪ ತೊಗೊಂಡೆ. ಮಿಲಿಟ್ರಿಯನ್ ಡ್ರೆಸ್ ರೀ ಇದು, ಸಣ್ಣ ಮಗಗ್ರಿ ಇದು. ಇದು ಚಂದ ಐತೆ ನೋಡ್ರಿ, 1 ಇಯರ್ ಬೇಬಿದ್ರಿ. ಅದು ಚಂದ ಐತಲ್ರಿ.
ಇದು ಭಾಳ ಹಿಡಿಸ್ರಿ, ಹೊರಗಡೆ ತೊಗೊಂಡೇನ್ರಿ. ಇದು ಸಮಥಿಂಗ್ ಒಂದು 700 ಇರ್ಬೋದು. ಇದ್ರದ್ದೆಲ್ಲ ಬಿಲ್ ಸಪ್ರೇಟ್ ಐತ್ರಿ ಹೊರಗಡೆದು. ಆಮೇಲೆ ನನ್ನ ಸಣ್ಣ ಮಗಗ 2 ಡೈಲಿ ಯೂಸ್ ಸೆಟ್ ತೊಗೊಂಡೆ ರೀ. ಸೇಮ್ ಇದೆ ರೀ, ಬಟ್ ಕಲರ್ ಅಷ್ಟೇ ಚೇಂಜಸ್. ಕ್ವಾಲಿಟಿ ವೈಸ್ ಚಲೋ ಐತ್ರಿ, 300ದು. ಇದು ಮಕ್ಕಳಿಗೆ ಈ ಥರ ಕ್ವಾಲಿಟಿ ಚಲೋ ಸಿಗ್ತವೆ ನೋಡಿರಿ. ಇದು ಯಾವ ಕಂಪ್ನಿ ಅಂದ್ರೆ ಕೋಕೋ ಕಡಲ್ ಅಂತ್ರಿ. ಇದ್ರೊಳಗೆ ಕುಕುಂಬರ್, ಕೋಕೋ ಕಡಲ್, ಕಿಡೋಸ್ ಅಂದರೆ ಡೈಲಿಗೆ ಯೂಸ್ಗೆ ನಡೀತತ್ರಿ. ಎಲ್ಲರ ಹೊಂಟ ಕಂಫರ್ಟೇಬಲ್ ಆಗಿರ್ತಾವೆ ಮಕ್ಕಳು. ಇದು ಸೆಟ್ಟಿಗೆ 300 ರುಪೀಸ್ ರೀ. ಇನ್ನೊಂದು ಬ್ಲೂ ಕಲರ್, ಇದೇ ಕಲರ್ ಸೇಮ್ ಐತ್ರಿ. ಇವಾಗ ಟ್ರೆಂಡ್ ಐತ್ರಿ ಇದು. ಈ ಥರ ಭಾಳ ಚಂದ ಅನ್ನಿಸ್ತು ರೀ. ಹೊರಗಡೆ ಹಾಕಿದ್ರಿ, ಇದನ್ನು ತೆಗೆಸ್ಕೊಂಬಂದೆ. ನಂಗೆ ಭಾಳ ಕ್ಯೂಟ್ ಅನ್ನಿಸ್ತು. ನನ್ನ ಮಗ ಸಣ್ಣ ಮಗನಿಗೆ ರೀ. ಇದು ಒಂದು ಜಸ್ಟ್ ನನ್ನ ಮಗಗೆ ಒಂದು ಪ್ಯಾಂಟ್ ತೊಗೊಂಡೇನಿ ರೀ. ಚಲೋ ಐತಿ, ಕಲರ್ ಇದ್ದಿದ್ದಿಲ್ಲ. ಹಾಗಾಗಿ ಈಗ ಬರ್ತ್ಡೇ ಬಾಯ್ಗೆ ಎಲ್ಲ ಫುಲ್ ಶಾಪಿಂಗ್ ರೀ ಇವಾಗ. ಇದು ಮೇನ್ ಹರ್ಷಿದಾನಲ್ರಿ, ಒಂದು ಬರ್ತ್ಡೇ ಡ್ರೆಸ್ ಸಿಗುತ್ತೆ. ಹೆಂಗೈತಂತ ತಿಳಿಸ್ರಿ. ಚಂದ ಐತಲ್ರಿ? ನನ್ನ ಹತ್ರ ಒಂದೊಂದು ಥರ ರೇಟ್ ಇರ್ತಾವೆ ರೀ. ನಡೀತದೆ ಕೂಡ, ಅವಂಗೂ ಕಲರ್ ಚಂದ ಆಕತಿ ಅಂತ ಈ ಕಲರ್ ಇದ್ದಿದ್ದಿಲ್ಲ. ಹಾಗಾಗಿ ತಗೊಂಡೆ. ಇದು ಆ್ಯಕ್ಚುಲಿ ಎಷ್ಟಂದ್ರೆ 3000 ಹೇಳಿದ್ರಿ. ನಾನು ಇದಕ್ಕೆ 1800 ಲಾಸ್ಟ್ ಹೇಳಿದ್ರು. ನಾವೆಲ್ಲ ಟೋಟಲಾಗಿ ಮಾಡಿ ತೊಗೊಂಬಂದವ್ರಿ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು. ಬಟ್ ಅಡ್ಡಿ ಇಲ್ಲ ರೀ. ಒಳಗಡೆ ಶರ್ಟ್ ಕೂಡ ಕ್ವಾಲಿಟಿ ಇದೈತಿ, ಕ್ವಾಲಿಟಿ ಐತಿ ಶರ್ಟ್. ಹಾಗಾಗಿ ತೊಗೊಂಡೆ. ಮತ್ತು ಆನ್ಲೈನಿಂದ ಅಂದ್ರೆ ಒಂದು ಟೆಂಟ್ ಹೌಸ್ ಥರ ಅಂತ ತೊಗೊಂಡಿದ್ದೆ. ಇದು ಮಕ್ಕಳಿಗೆ ಆಟ ಆಡೋಕ್ರಿ, ಅದು ತೋರಿಸ್ತೀನಿ ರೀ. ಟೆಂಟ್ ಹೌಸ್ ಹೆಂಗೈತಂತ ಹೇಳ್ರಿ. ಏನೋ ಆಟ ಆಡೋಕ್ಕಿತ್ಲಿ ಅಂತ ತೊಗೊಂಡೇನ್ರಿ. ಇಷ್ಟ ನೋಡ್ರಿ, ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಯಿತು. ಐ ಹೋಪ್ ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊತೇನೆ ರೀ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಮತ್ತು ಇದ್ರಿಗಿಂತ ಚಲೋ ವಿಡಿಯೋ ಜೊತೆ ಸಿಗ್ತಾನೆ ಅಂತ ಹೇಳ್ತಾರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.